ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಜೂನ್ 24ನೇ ತಾರೀಕು ನಮ್ಮ 102ನೇ ಬ್ಯಾಚ್ ಇರತಕ್ಕಂಥದ್ದು. ಜ್ಯೋತಿಷ್ಯ ಕಲೀರಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ. ಸಾಕಷ್ಟು ವಿಚಾರಗಳು ನಿಮ್ಮ ಜೀವನದ ಬಗ್ಗೆ ನೀವೇ ತಿಳ್ಕೋಬಹುದು. 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದನ್ನ ಕಲ್ತಿದ್ದಾರೆ. ಕುಟುಂಬ ಸಮೇತರಾಗಿ ಕಲಿಬಹುದು. ಆನ್ಲೈನ್ ಇರುತ್ತೆ. ತುಂಬಾ ಜನ ಎಲ್ಲಿ ಬರಬೇಕು ಅಂತ ಕೇಳ್ತಾರೆ. ಎಲ್ಲಿ ಬರ್ಬೇಕು ಸರ್ ಕಲಿಯಕ್ಕೆ? ಎಲ್ಲಿ ಬರೋ ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಜಸ್ಟ್ ಮನೇಲೇ ಕುತ್ಕೊಂಡು ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ಬಹಳ ಸುಲಭವಾಗಿ ಕಲಿಬಹುದು. ಸರ್ ಯಾರು ಪಾಠ ಮಾಡ್ತಾರೆ ಸರ್? ನೀವೇ ಪಾಠ ಮಾಡ್ತೀರಾ ಸರ್? 100% ಅಲ್ಲ, 1000% ನಾನೇ ಪಾಠ ಮಾಡೋದು. ನಾನು ಒಬ್ಬನೇ ಪಾಠ ಮಾಡೋದು. ಬೇರೆಯವ್ರು ಯಾರೋ ಈಗ ಇಲ್ಲಿ ನೋಡಕ್ಕೆ ಇವರು ಇರ್ತಾರೆ, ಬೇರೆ ಪಾಠವ್ರು ಬೇರೆ ಬರ್ತಾರೆ. 100 ಬ್ಯಾಚು 101ನೇ ಬ್ಯಾಚ್ ಮುಗಿಸಿದೀವಿ. 101ನೇ ಬ್ಯಾಚು ಕೂಡ ನಾನೇ ಪಾಠ ಮಾಡಿರೋದು ಸ್ವಯಂ ಆಗಿ. ಸೊ ಜಾಯ್ನ್ ಆಗಿ. ಜ್ಯೋತಿಷ್ಯ ಏನು ಗಂಧನೇ ಗೊತ್ತಿಲ್ಲ, ಏನು ಐಡಿಯಾನೇ ಇಲ್ಲ. ಜಾಯ್ನ್ ಆಗಿ ಕಲ್ತು ಏನ್ ಮಾಡಬೇಕು? ಇದೊಂದು ಪ್ರಶ್ನೆ ತುಂಬಾ ಜನಕ್ಕೆ. ಜೀವನದಲ್ಲಿ ಭಯ ಹೋಗುತ್ತೆ ಕಲ್ತಾಗ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಜ್ಯೋತಿಷ್ಯ ಕಲ್ತಾಗ. ಯಾವ್ಯಾವ ಏರಿಯಾದಲ್ಲಿ ನಮಗೆ ಯೋಗ ಇದೆ, ಯಾವ್ಯಾವ ಏರಿಯಾದಲ್ಲಿ ಯೋಗ ಇಲ್ಲ, ಅದನ್ನ ನೋಡಿಕೊಂಡು ನಮ್ಮ ಯೋಗ್ಯತೆನ ಯೋಗ ಇರೋ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮಗೆ ಫಲದಾಯಕವಾಗಿರುತ್ತೆ. ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರುಗಳೇ. ಹೇಳಿ. ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹೇಳಿ. 19/3/99 ಏನು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ 19/3/99. 19/3. ಓಕೆ. 19 ಮಾರ್ಚ್ 1999. ಓಕೆ. ಹೇಳಿ. ಟೈಮಿಂಗ್ಸ್ ಬೆಳಗಿನ ಜಾವ 3 ಗಂಟೆ. ಬೆಳಗಿನ ಜಾವ 3 ಗಂಟೆ. ಎಕ್ಸಾಕ್ಟ್ 3 ಗಂಟೆ ಹುಟ್ಟಿದ್ದೀರಾ? ಎಕ್ಸಾಕ್ಟ್ 3 o'clock. ಓಕೆ. ಹತ್ರ ಇರಲ್ಲ. ಹುಟ್ಟಿದ ಊರು ಹೇಳಿ. ಮೈಸೂರು. ನಾವು ಕಸ್ಪಲ್ ಅಂತ ಇರುತ್ತೆ, ಅದು ನೋಡೋದು ಸ್ವಲ್ಪ ಕಷ್ಟ. ಎಕ್ಸಾಕ್ಟ್ 3 ಇದ್ದಾಗ ಸ್ವಲ್ಪ ಡೌಟ್ಫುಲ್ ಇರುತ್ತೆ ಅಷ್ಟೇ. ಹತ್ರ ಯೂಶಲಿ 255 ಹುಟ್ಟಿರೋದು, 37 ಹುಟ್ಟಿರೋದು, ಅದಾದ್ರೂ ಓಕೆ. ಇದೆಲ್ಲ ಅಷ್ಟು ಸಮಂಜಸವಾಗಿ ಪರ್ಫೆಕ್ಟ್ ಆಗಿ ಬರೋದಿಲ್ಲ. ಸೊ ಇರ್ಲಿ. ಮೀನ ರಾಶಿಲಿ ಹುಟ್ಟಿದೀರಾ, ರೇವತಿ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದೀರಾ. ಬುಧ ದಶ ಮುಗಿದು ಕೇತು ದಶ ಮುಗಿದು ಈಗ ಶುಕ್ರ ದಶ ಪ್ರಾರಂಭವಾಗಿದೆ. ಶುಕ್ರ 3ನೇ ಮನೆ, 1ನೇ ಮನೆ, 7ನೇ ಮನೆ ಕಾಂಬಿನೇಷನ್ ತೋರಿಸ್ತಾ ಇದೆ. ಎಜುಕೇಶನ್ ಮುಗಿಸಿದ್ರಾ? ಎಜುಕೇಶನ್ ಮುಗಿಸಿದೀನಿ ಗುರುಗಳೇ. ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಮದ್ವೆ. ಶುಕ್ರ ದಶ ಈಗ ಭುಕ್ತಿ ಬಂದಿರತಕ್ಕಂಥದ್ದು, ಚಂದ್ರ ಭುಕ್ತಿ ಬಂದಿದೆ. ಸದ್ಯಕ್ಕೆ ಶುಕ್ರ ಚಂದ್ರ ಮದುವೆ ಕೊಡ್ತಕ್ಕಂಥ ಕಾಂಬಿನೇಷನ್ 2021 ಜನವರಿ ಅಂದ್ರೆ ಮುಂದಿನ ವರ್ಷ ಎಂಡ್ ಒಳಗಡೆ ಮದುವೆ ಮುಗಿದೋಗುತ್ತೆ. ಸಾಕಷ್ಟು ಆಫರ್ಸ್ ಬರುತ್ತೆ. ಸೊ ದಯವಿಟ್ಟು ಈಗ್ಲೇನೆ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಳಿ. ನೆಕ್ಸ್ಟ್ ಇಯರ್ ಡಿಸೆಂಬರ್ ಒಳಗಡೆ ಮದುವೆ ಮುಗಿದೋಗುತ್ತೆ. ಯಾವುದೇ ಒಂದು ನೆಗೆಟಿವಿಟಿ ತೋರಿಸ್ತಾ ಇಲ್ಲ. ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಚೆನ್ನಾಗಿದ್ರೆ ಗುರುಜಿ? ಎಕ್ಸಲೆಂಟ್. ಗುರುಜಿ, ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಒಂದೇ ಒಂದು ನಿಮಿಷ. ಏನ್ ಕೇಳ್ಬೇಕಾಯ್ತು? ನಿಮ್ಮ
ಎಜುಕೇಶನ್ ಬಗ್ಗೆ ಗುರುಜಿ ಸೆಕೆಂಡ್ PUC ಮುಗಿದಿದೆ, PCMB ತಗೊಂಡಿದ್ದಾನೆ, ಪಾಸ್ PUC ಮುಗಿದಿದೆ, ಆಗಿದ್ದಾನೆ. PCMB ತಗೊಂಡಿದ್ದಾರೆ. ಹೌದು ಸರ್. ಮುಂದೆ ಇಂಜಿನಿಯರಿಂಗ್ ಸೈಡ್ ಅಲ್ಲಿ ಯಾವ ಇದ್ರಲ್ಲಿ ಹೋಗೋಣ ಅಂತ ಕೇಳ್ಬೋದು. ಒಂದು ನಿಮಿಷ. 16/4. ಹಲೋ, ಒಂದೇ ನಿಮಿಷ ಲೈನಲ್ಲಿ, ಒಂದೇ ನಿಮಿಷ. ಓಕೆ ಫಾಂಟ್ ಓಕೆ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 16/4. 16 ಏಪ್ರಿಲ್. 16. ಹಾ ಸರ್. 16 ಏಪ್ರಿಲ್ 2007. 2007. ಸಮಯ 10:35 AM ಸರ್. ಹುಟ್ಟಿದ ಊರು ರಾಯಚೂರು ಸರ್. ಸೊ ಮೀನರಾಶಿ ನಿಮ್ಮ ಮಗಂದು, ಉತ್ತರ ಭಾದ್ರಪದ ನಕ್ಷತ್ರ. ಹಾ ಸರ್. ಸದ್ಯಕ್ಕೆ ಇವಾಗ 2028 ಬುಧ ನಡೀತಾ ಇದೆ. ಬುಧನ ಕಾಂಬಿನೇಷನ್ ಅಲ್ಲಿ 2, 8, 9, 6, 10 ಕಾಂಬಿನೇಷನ್. ಬುಧ ಆದ್ಮೇಲೆ ಕೇತು. ಸ್ವಲ್ಪ ಕಂಪ್ಯೂಟರ್ ಸೈನ್ಸ್ ಮಾಡಿಸೋದು ಒಳ್ಳೇದು. ಕಂಪ್ಯೂಟರ್ಸ್ ಗುರುಜಿ ಅದ್ರಲ್ಲಿ ಇದು ಬರ್ತಲ್ಲ, ನೀವು ಡಾಟಾ ಸೈನ್ಸ್ ಅವು ಅಂತಾರಲ್ಲ, ಅದ್ರಲ್ಲಿ ಯಾವ್ದು ಹೋಗೋಣ ಅಂತ ಕೇಳಿ. ಡಾಟಾ ಸೈನ್ಸೇ ಹೋಗ್ಬೋದು, ಏನ್ ತೊಂದರೆ ಏನಿಲ್ಲ. ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಸಾಕು. ಪಕ್ಕ ಅದ್ರಲ್ಲಿ Computer science. ಬೇಕಾದಷ್ಟು ಇದಿರುತ್ತೆ, ಅದೆಲ್ಲ ಸಬ್ ಕೋರ್ಸಸ್ ಇರುತ್ತೆ. ಸಾಫ್ಟ್ವೇರ್, ಕಂಪ್ಯೂಟರ್ ಸೈನ್ಸ್ 2 ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ಶುಕ್ರ ಬರ್ತಾನೆ, MS ಮಾಡಿಸ್ತಾನೆ, ಹೈಯರ್ ಸ್ಟಡೀಸ್ ಮಾಡೇ ಮಾಡ್ತಾರೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ, ಮಾತಾಡಿ. ಹಲೋ. ಹಾ ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಮಗನ್ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಜಾತಕಕ್ಕೆ ಹೋಗಲ್ಲ, ಪ್ರಶ್ನೆಶಾಸ್ತ್ರನ? ಜಾತಕ ಗುರುಜಿ, ಜಾತಕ ಗೊತ್ತಿದೆ. ಹೇಳಿ. 14/10/94. ಸಮಯ ಬೆಳಗ್ಗೆ 11:30 ಗುರುಜಿ. 11:30 ಟೈಮ್ ಸರಿ ಇಲ್ಲ. ಹುಟ್ಟಿದ ಸ್ಥಳ ಗುರುಜಿ? ಹುಟ್ಟಿದ ಸ್ಥಳ ಬೆಂಗಳೂರು ಗುರುಜಿ. 11:30 ಸಾಧ್ಯವೇ ಇಲ್ಲ ಊಟಕ್ಕೆ. ಅರ್ಥ ಆಯ್ತಾ? ನಾನು ಎಷ್ಟೊಂದ್ಸತಿ ನೋಡಿದೀನಿ ಈ 10:30, 3 ಗಂಟೆ ಈಗ ಹೇಳಿದ್ರಲ್ಲ, ಅವೆಲ್ಲ ಕಾಂಪೌಂಡ್ರ್ ಹೇಳಕ್ ಕರೆಕ್ಟ್. ಅದು ನಿಮ್ಗೆ 7ನೇ ಮನೇಲಿ ಅವ್ನು ಕೂತವನೆ, 8ನೇ ಮನೇಲಿ ಮಂಗಳ ಕೂತವನೆ, ಮಂಗಳ ದೋಷ ಇದೆ, ಕುಂಭ ವಿವಾಹ ಮಾಡಿಸಿ. ಬರೀ ಕಳ್ರು ಕೂತವ್ರೆ, ಕಳ್ರೆ ಹೇಳ್ತಾ ಇರೋದು ಜ್ಯೋತಿಷ್ಯ. ಗುರುಜಿ 11:30 ಅಂತ ಡೇಟ್ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ. ಆ ಟೈಮಲ್ಲಿ ಯಾರಿಗಾರು ಹುಷಾರಾಗಿ ಹೇಳ್ಬೇಕು, ಕರೆಕ್ಟ್ ಟೈಮ್ ಬರ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಲ್ಲಿ. ಇವತ್ತಿನ ದಿವಸ ಎಲ್ಲರೂ ಹುಷಾರಾಗಿ ಸೆಕೆಂಡ್ಸ್ ನೋಟ್ ಮಾಡ್ಕೋತವ್ರು ಇವತ್ತು. ಯಾಕೆ ಅಂತಂದ್ರೆ ಇಲ್ಲಿ ಕಸ್ಪ್ ಅಂತ ಇಲ್ಲಿ ಕರಿತೀವಿ. ಇಲ್ಲಿ 7ನೇ ಮನೆ ವಿಚಾರ ಇಲ್ಲಿ ನೋಡ್ತೀವಿ. ಇಲ್ಲಿ ಇದೇನಾದ್ರು ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಒಂದು 2 ಸೆಕೆಂಡ್ 2 ಮಿನಿಟ್ 3 ಮಿನಿಟ್ ಹಿಂದೆ ಮುಂದೆ ಆಗ್ಬಿಡುತ್ತೆ. ಇಲ್ಲಿ ನಾನು ಗುರು ಮೇಲೆ ಹೇಳಿದ್ರೆ ತಪ್ಪು ಆಗ್ಬೋದು, ರೈಟು ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ಹಿಂದೆ ಹೋದ್ರೆ ರಾಹು ಸಬ್ಲಾಡ್ ಬರ್ಬೋದು, ಸ್ವಲ್ಪ ಮುಂದೆ ಹೋದ್ರೆ ಶನಿಲ ಸಬ್ಲಾಡ್ ಬರ್ಬೋದು ಈ ಒಂದು ಡಿಗ್ರಿ ಮೇಲೆ. ಅದಕ್ಕೆ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವು ಕಾಂಪೌಂಡರ್ ಹತ್ರ ಹೋದ್ರೆ ಯಾವ ಟೈಮು ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಗೆ ಟೋಪಿ ಹಾಕಕ್ಕೆ ಕಾಯ್ಕೊಂಡಿರ್ತಾರೆ, ರಾಹು ದೋಷ, ಆ ದೋಷ, ಈ ದೋಷ ಅನ್ನಕ್ಕೆ. ಇಲ್ಲಿ ಗುರುವಿನ ಮೇಲೆ ಟ್ರೈ ಮಾಡ್ತೀನಿ, ನೋಡೋಣ ಏನಿದೆ ಅಂತ. ಗುರುವಿನ ಕಾಂಬಿನೇಷನ್ ಅಲ್ಲಿ ಇಲ್ಲಿ 11ನೇ ಮನೆ ಬಂದಿದೆ, 1-4. ಫಸ್ಟ್ ಆಫ್ ಆಲ್ ಇಲ್ಲಿ ಇದ್ರ ಪ್ರಕಾರ ಕರೆಕ್ಟ್ ಆಗಿ ಏನಾದ್ರು ಇತ್ತು ಟೈಮ್ ಅಂತಂದ್ರೆ ಇಂಟ್ರೆಸ್ಟ್ ಕಮ್ಮಿ ನಿಮ್ ಮಗನಿಗೆ. ಹೌದು ಗುರುಜಿ. ಇನ್ನೇನು ಪ್ರಾಬ್ಲಮ್ ಇಲ್ಲ. 11 ಕೆಳಗಡೆ 1-4 ಬಂದಿದೆ. ಹುಡುಗಿ ಅಂತೂ ಬರ್ತಾ ಇದಾರೆ. 11 ಅಂದ್ರೆ ಹುಡುಗಿ ಬರ್ತಾ ಇದಾರೆ. ಅಂಡರ್ಗ್ರೌಂಡ್ ಅಲ್ಲಿ 1-4 ಅಂದ್ರೆ ಆಸಕ್ತಿ ಕಮ್ಮಿ. ಅಂದ್ರೆ ಅವನಿಗೆ ವಿವಾಹ ಆಗ್ಬೇಕು, ಒಂದು ಪಾರ್ಟ್ನರ್ ಜೊತೆ ಇರಬೇಕು ಅನ್ನೋ ಆಸಕ್ತಿ ಬಹಳಷ್ಟು ಕಮ್ಮಿ ಇದೆ. ಅರ್ಥ ಆಯ್ತಾ? ಹೌದು ಗುರುಜಿ. ಇದನ್ನ ಆಸಕ್ತಿ ತರಬೇಕು ಅಂತಂದಾಗ ನಾವು 7ನೇ ಮನೆ ನೋಡ್ಬೇಕು, ಅಥವಾ 2ನೇ ಮನೆ ನೋಡ್ಬೇಕು, ಅಥವಾ 9ನೇ ಮನೆ ಹಿರಿಯರ ಆಶೀರ್ವಾದದಿಂದ ನೋಡ್ಬೇಕು. 11 ಆಲ್ರೆಡಿ ಇರೋದ್ರಿಂದ ತಲೆ ಕೆಡಿಸ್ಕೊಳಂಗಿಲ್ಲ. 2ನೇ ಮನೆ ಯಾವ ಗ್ರಹ ಇದೆ? ಚಂದ್ರ ಇದೆ. 7ನೇ ಮನೆ ಯಾವ ಗ್ರಹ ಇದೆ? ಯಾವುದೂ ಇಲ್ಲ. ಶನಿ 2ನೇ ಮನೆ ಗ್ರಹ ಇದೆ. ಅದ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಶನಿ ಕೊಟ್ಟಿರೋದ್ರಿಂದ ಕುಟುಂಬನ ನಾವು ಮಾಡ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಇರೋದ್ರಿಂದ ಬ್ಲೂ ಸಫೈರ್ನ ಫಸ್ಟ್ ಹಾಕ್ಸ್ಬೇಕು ಅವ್ರಿಗೆ. ಬ್ಲೂ ಸಫೈರ್ನ ಫಸ್ಟ್ ಹಾಕ್ಸಿ, ಬಲಗೈ ಮಧ್ಯದ ಬೆರಳಿಗೆ ಸೌತ್ ಆಫ್ರಿಕನ್ ಬ್ಲೂ ಸಫೈರ್ ಹಾಕ್ಬೇಕು. ಅರ್ಥ ಆಯ್ತಾ? ಸರಿ ಗುರುಜಿ. ಬ್ಲೂ ಸಫೈರ್ ಹಾಕ್ಸಿ. ಹಾಗೆ ಅವ್ರಿಗೆ 11, 4, 10ರಲ್ಲಿ ಸ್ವಲ್ಪ ನೆಗೆಟಿವ್ ಇರ್ತಕ್ಕಂಥದ್ದು. ನಾನಿಲ್ಲಿ ಎಜುಕೇಶನ್ ಹಾಕಿದ್ದೀನಿ. ಮ್ಯಾರೇಜ್ ಹಾಕಿದಾಗ ಕಲರ್ ಕೋಡ್ ಚೇಂಜ್ ಆಗುತ್ತೆ. ಇಲ್ಲಿ 10, 7 ಕಾಂಬಿನೇಷನ್ 8. ಮಂಗಳವನ್ನು ಅಂದ್ರೆ ತೊಗರಿ ಬೇಳೆನ ದಾನ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ತೊಗರಿ ಬೇಳೆನ ದಾನ ಮಾಡಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಕರೆಗೋಣ. ಆಸಕ್ತಿ ಬರುತ್ತೆ, ಅದಾದ್ಮೇಲೆ ನೋಡಿ ಕಷ್ಟ. ಇಲ್ಲ ಅಂದ್ರೆ ಜನರಲಿ ಕಸ್ಪು ಕರೆಕ್ಟ್ ಆಗಿ ಹೇಳ್ಬಿಡುತ್ತೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಸರ್ ನಾವು ದೊಡ್ಡಬಳ್ಳಾಪುರದಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ.
ಸರ್ ನಾವು ಸೈಟ್ ಇದೆ ನಮ್ದು, ಅದರಲ್ಲಿ ನಾವು ಈ ವರ್ಷದಲ್ಲಿ ಮನೆ ಕಟ್ತೀವ ಅಂತ ನಾವು ಕೇಳ್ಬೇಕಿತ್ತು. ಪ್ರಶ್ನೆ ಶಾಸ್ತ್ರ ಕೇಳ್ತೀನಿ ಸರ್. ಈ ವರ್ಷದಲ್ಲೇ 1 to 249. ಸರ್ 7. ನಾಲ್ಕನೇ ಮನೆ ಇಲ್ಲಿ ಮಂಗಳ ತೋರಿಸ್ತಾ ಇದೆ. ಮಂಗಳ ಕಾರಕ ಆಗಿರ್ತಕ್ಕಂಥದ್ದು. ವೆರಿ ಗುಡ್, ನೋ ಪ್ರಾಬ್ಲಮ್. ಮಂಗಳ ಕಾರಕ ಪ್ರಾಪರ್ಟಿ ವೆಹಿಕಲ್ಗೆ. ಮಂಗಳದಲ್ಲಿ 12, 1, 8, 1, 3, 6, 1, 9, 12. ಹಣಕಾಸಿನ ವಿಚಾರ ರೆಡಿ ಮಾಡ್ಕೋಬೇಕು ಅಂತ ಪ್ರಶ್ನಾಶಾಸ್ತ್ರ ಹೇಳ್ತಾ ಇದೆ. ಯಾಕಂದ್ರೆ ಯಾವಾಗ್ಲೂ 1ನೇ ಮನೆ 2ನೇ ಮನೆಗೆ ವ್ಯಯಭಾವ ಆಗಿರೋದ್ರಿಂದ ಹಣಕಾಸು ವಿಚಾರದಲ್ಲಿ, ಮತ್ತೆ 3ನೇ ಮನೆ 6ನೇ ಮನೆ ಕೆಳಗಡೆ ಬಂದಿರೋದ್ರಿಂದ ಲೋನ್ ವಿಚಾರದಲ್ಲಿ ಪೇಪರ್ಸು ಮತ್ತೆ ಲೋನು ಎರಡನ್ನೂ ನೀವು ಮಾಡ್ಕೋಬೇಕು. ಫಸ್ಟ್ ಪೇಪರು ಲೋನು ಮಾಡ್ಕೊಂಡು ನೀವು ಒಂದ್ ಸ್ವಲ್ಪ ಕೂಡಿಟ್ಕೊಂಡ್ರೆ ಫಸ್ಟ್ ಸಿಗ್ನಲ್ ಅಲ್ಲಿ ಇದು ಓಕೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಕೇಳಿಸ್ತಾ? ಕೇಳಿಸ್ತು ಸರ್. ಲೋನು ಪೇಪರು ನಿಮ್ಮ ಕಡೆ ಒಂದಷ್ಟು ದುಡ್ಡು ಮಾಡ್ಕೊಂಡ್ರೆ ಖಂಡಿತ ಈ ವರ್ಷದಲ್ಲೇ ಆಗುತ್ತೆ. ನಮಸ್ಕಾರ. ಮಾತಾಡಿ. ಹಲೋ, ನಮಸ್ತೆ ಸರ್. ಹೇಳಿ. ಸರ್, ನಾನು ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ವೆರಿ ಗುಡ್. ನನ್ನ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಸರ್. ಅವನಿಗೆ 20/9/2000 ಏನ್ ಕೇಳ್ಬೇಕಾಯ್ತು ಅಂತ ಹೇಳ್ಬೇಕು ನೀವು ಫಸ್ಟ್. ಏನ್ ಕೇಳ್ಬೇಕಾಯ್ತು ಹೇಳಿ ಫಸ್ಟ್. ಅವನು ತುಂಬಾ ಹಠ ಮಾಡ್ತಾನೆ ಸರ್, ಓದಿನ ಕಡೆ ಸ್ವಲ್ಪ ಗಮನ. ಎಷ್ಟು ಏಜ್ ಎಷ್ಟು ಸರ್? 7 ಕಂಪ್ಲೀಟ್ ಆಗಿ 8 ರನ್ನಿಂಗ್ ಸರ್. ಹಠ. ಓಕೆ. ಹಠ ಜಾಸ್ತಿ ಸರ್. ಆಮೇಲೆ ಅವನಿಗೆ ಗಾಲ್ ಕಡಲ್ಲಿ ಸ್ವಲ್ಪ ಸ್ಟೋನ್ ಬೇರೆ ಆಗಿದೆ. ಅದಕ್ಕೆ ಏನ್ ಪರಿಹಾರ ಅಂತಾನು ಗೊತ್ತಾಗ್ತಿಲ್ಲ. ಡಾಕ್ಟರ್ ಹತ್ರ ಹೋಗಿ ಫಸ್ಟ್. ಹೋಗಿದ್ದೆ ಸರ್, ಅದನ್ನ ರಿಮೂವ್ ಮಾಡ್ಬೇಕು ಅಂತಾರ ಅವರು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 20/9/2016 ಸರ್. ಸಮಯ ಬೆಳಿಗ್ಗೆ 10:10 ಸರ್. ಹುಟ್ಟಿದ ಊರು? ಶಿವಮೊಗ್ಗ ಸರ್. ಶಿವಮೊಗ್ಗ. ಆಗ್ತಾ ಇದೀನಿ. 20 ಸೆಪ್ಟೆಂಬರ್ 2016. ಇದ್ರ ಪ್ರಕಾರ ಭರಣಿ ನಕ್ಷತ್ರ ಮೇಷ ರಾಶಿ. ಸರಿ ಇದೆಯಾ? ಹೌದು ಸರ್. ಭರಣಿ ನಕ್ಷತ್ರ ಮೇಷ ರಾಶಿ. ಲಗ್ನ ಬಂದ್ಬಿಟ್ಟು ತುಲಾ ಲಗ್ನ. ಸರ್. ಈಗ ಸದ್ಯಕ್ಕೆ ಇವ್ರಿಗೆ 25ವರೆಗೂ ಶುಕ್ರನ ಒಂದು ಕಾಂಬಿನೇಷನ್ ನೋಡೋಣ. 12-1-8 ಅಂದ್ರೆ ಸ್ವಲ್ಪ ಅಗ್ರೆಸಿವ್ ಬಿಹೇವಿಯರ್. ಸ್ವಲ್ಪ ಇವ್ರಿಗೆ ಮೊಸರು ನಿವಾರಿಸ್ಬಿಟ್ಟು ದಾನ ಮಾಡಿ. ಮೊಸರು ನಿವಾರಿಸಿ ದಾನ ಮಾಡಿ. ಹೌದು. ಶುಕ್ರನಿಂದನೇ ಇವ್ರಿಗೆ ಗಾಲ್ ಬ್ಲಾಡರ್ ಎಲ್ಲ ಬಂದಿರತಕ್ಕಂಥದ್ದು ಶುಕ್ರನಿಂದನೇ ಆಗಿರೋದ್ರಿಂದ ಪ್ರತಿ ಶುಕ್ರವಾರ 6 ತಿಂಗಳವರೆಗೂ ದಾನ ಮಾಡ್ತಾನೆ ಇರಬೇಕು. ಸಮಾಧಾನದ ಒಂದು ಜಾಗ ಯಾವಾಗ್ಲೂ ಕೂಡ ಸಮಾಧಾನ ಅಂತಂದ್ರೆ 5ನೇ ಮನೆ 9ನೇ ಮನೆ ಸಮಾಧಾನ. ಇಲ್ಲಿ ಸಮಾಧಾನದ ಒಂದು ಕಾಂಬಿನೇಷನ್ ಸ್ವಲ್ಪ ಎಲ್ಲೂ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಇರೋದ್ರಲ್ಲಿ 7ನೇ ಮನೆ ನೆಕ್ಸ್ಟ್ ಬರ್ತಾ ಇದಾದ್ಮೇಲೆ 7ನೇ ಮನೆನೂ ಕಾಣಿಸ್ತಾ ಇಲ್ಲ. ಸಮಾಧಾನ ಆಗುವುದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಒಂದು ಸ್ಥಿತಿ ಇರೋದ್ರಲ್ಲಿ. ಸ್ವಲ್ಪ ಸಮಾಧಾನ ಆಗಬೇಕು ಅಂತಂದ್ರೆ 2ನೇ ಮನೆ ಫೈನಲ್ ಆಗಿ ಹೋಗ್ತೀವಿ. ಸೊ ಮಂಗಳ ಅಂದ್ರೆ 3 ಮುಖದ ರುದ್ರಾಕ್ಷಿ ಹಾಕಿ, ಕುತ್ತಿಗೆಗೆ 3 ಮುಖದ ರುದ್ರಾಕ್ಷಿ ಹಾಕಿ ನಾನು ಹೇಳಿರ್ತಕ್ಕಂಥದ್ದು ದಾನ ಮಾಡಿ. ಶುಕ್ರ ಮುಗಿಸ್ತಾನೆ. ಶುಕ್ರ ಮುಗಿದ ತಕ್ಷಣ ಆರೋಗ್ಯವಂತರಾಗಿರ್ತಾರೆ. ಶುಕ್ರ ಬರ್ತಕ್ಕಂಥ ಒಂದು ಸಮಯ 2025 ಆದ್ಮೇಲೆ ಸೂರ್ಯ ಬರ್ತಾನೆ. 26ರಿಂದ ಅವನ ಲೈಫ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸ್ವಲ್ಪ ಕೋಪನು ಕಮ್ಮಿ ಮಾಡ್ಕೊಳ್ತಾರೆ. 25 ಅಂದ್ರೆ 26ರಿಂದ ತುಂಬಾ ಚೆನ್ನಾಗಿರ್ತಾರೆ. ನೋ ವರಿ. ಜ್ಯೋತಿಷ್ಯದಲ್ಲಿ ದಶಾಭುಕ್ತಿ ಟೈಮ್ ಮೇಲೆ ಹೋಗ್ಬೇಕೇ ಹೊರತು ಜಾತಕದಲ್ಲಿ ಅವನೆಲ್ಲಿ ಕೂತವನೆ ಇಲ್ಲೇ ಕೂತವನೆ ಅಂತ ಹೇಳಿ ಕಾಂಪೌಂಡರ್ ಹತ್ರ ಹೋದ್ರೆ ನಿಮ್ಗೆ ಚಿಪ್ಪೆ ಸಿಗೋದು. ಕಪ್ಪು ಬೇಕಾ ಈ ಸಲ? ಕಪ್ಪು ಬೇಕಾ ನಿಮ್ ಜೀವನದಲ್ಲಿ? ನಕ್ಷತ್ರ ನಾಡಿ ಬನ್ನಿ. ನಿಮ್ ಕೈಲಿ ಚಿಪ್ಪು ಬೇಕಾ? 50 ರೂಪಾಯಿಗೆ ಸಿಗ್ತಾರೆ ಆಚೆ ಕಡೆ. 50 ರೂಪಾಯಿಗೆ ಟೋಪಿ ಹಾಕಿ 25,000 ಹೊಡ್ಕತಾರೆ ನಿಮ್ಮ ಹತ್ರ. ಆ ಪೂಜೆ ಈ ಪೂಜೆ ಅಂತ. ಇದು 100% ಇವತ್ತಿನ ದಿವಸ ನಡೀತಾ ಇರ್ತಕ್ಕಂಥದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಹೈಯೆಸ್ಟ್ ಇದು. ಅದಕ್ಕೆ ತುಂಬಾ ಜನ ಜ್ಯೋತಿಷರನ್ನ ಕಾಂಪೌಂಡರ್ನ ಬೈತಾರೆ. ಚಿಪ್ಪು ಬೇಕಾ ಕಪ್ಪು ಬೇಕಾ ನೋಡ್ಕೊಳ್ಳಿ. ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಳಿ. ಅದೇ ನನ್ನ ಮಗಳು ಭೂಮಿಕಾ ಮದ್ವೆಗೆ ನೋಡ್ತಾ ಇದೀವಿ. ನೋಡಿ, ಅದು ಯಾವ್ದು ಬಂದ್ರೆ ಸೆಟ್ ಆಗ್ತಾ ಇಲ್ಲ. ಜಾತಕ ಹೋಗ್ತೀರಾ? ಪ್ರಶ್ನಾಶಾಸ್ತ್ರ ಹೋಗ್ತೀರಾ? ಜಾತಕ ಹೋಗ್ತಾ ಇದೀವಿ. ಹೇಳಿ. 5/6/1998.
ಸಮಯ ಸಾಯಂಕಾಲ 6:10. ಹುಟ್ಟಿದ ಊರು ಉಡುಪಿ. ಉಡುಪಿ. 5 ಜೂನ್ 1998 ಹೌದು. ಸಂಜೆ 6:10 ಉಡುಪಿ. ಇದರ ಪ್ರಕಾರ ಕನ್ಯಾ ರಾಶಿ, ಚಿತ್ತಾ ನಕ್ಷತ್ರ. ಹೌದು. ಓಕೆ. ಹೌದು. ದಶಾ ಯಾವ್ದು ನಡೀತಾ ಇದೆ ನೋಡೋಣ. ರಾಹು 2020 ಮುಗಿದಿದೆ, ಗುರು ನಡೀತಾ ಇದೆ. ಓಕೆ. ಸೊ ಮದುವೆ ವಿಳಂಬ ಆಗಕ್ಕೆ ಇಲ್ಲಿ ಯಾವ್ದೋ ಕುಜದೋಷ, ಇಲ್ಲಿ ಮಂಗಳ 7ನೇ ಮಲ್ಲಿದೆ ಕುಜದೋಷ, ಸೂರ್ಯ ಇದ್ದಾನೆ, ಅವನಿದ್ದಾನೆ, ಇವನಿದ್ದಾನೆ, ಕಾಂಪೌಂಡ್ರು, ನಿಮ್ಮ ಊರ್ ಕಡೆ ಎಲ್ಲ ಹೋದ್ರೆ ಅದು ದೈವ ಕಾಟ ಆ ಕಾಟ ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಫಸ್ಟ್ ಗುರು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಗುರುವಿನ ಒಂದು ಕಾಂಬಿನೇಷನ್ ಅಲ್ಲಿ ಮದುವೆ ವಿಚಾರ ಹಾಕೋಣ, ಮ್ಯಾರೇಜ್ ಅಂತ ಹಾಕೋಣ. ದಶಾ ಸ್ವಲ್ಪ 4 ಅಂತ ಬಂದ್ರೆ ಸ್ವಲ್ಪ ಇವರು ಎಜುಕೇಶನ್ಗೆ ಅದಕ್ಕೆ ಇವರಿಗೆ ಸ್ವಲ್ಪ ಹೆಚ್ಚು ಮನಸ್ಸಿರ್ತಕ್ಕಂಥದ್ದು. ವಿವಾಹದಲ್ಲಿ ಸ್ವಲ್ಪ ನಿಧಾನ ಆಗತ್ತೆ, ಹಾಗೆ ಆಗತ್ತೆ. 2-5 ಇರೋದ್ರಿಂದ ಹಾಗೆ ಆಗತ್ತೆ, ಹಿರಿಯರಿಂದ ಆಗತ್ತೆ. ಅರ್ಥ ಆಯ್ತಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ, ಏನಕ್ಕೆ 4ನೇ ಮನೆ ಬಂದಾಗ ಸ್ವಲ್ಪ ನಿಧಾನ ಆಗುತ್ತೆ ಅಂತಂದ್ರೆ, ಒಳ್ಳೆ ಮನೆತನ ಸಿಗೋದು ಸ್ವಲ್ಪ ಕಷ್ಟ, ನಿಮಗೆ ಸೆಟ್ ಆಗಲ್ಲ. ಏನ್ ಓದಿದಾರೆ ಇವರು? M.Com ಮಾಡಿದಾಳೆ. ಏನು M.Com? 4ನೇ ಮನೆ ಅಂದ್ರೆ ಎಜುಕೇಶನ್ ಅಂತ ಅದಕ್ಕೆ ಹೇಳಿದ್ದು. ತುಂಬಾ ಜಾಸ್ತಿ ಓದಿರ್ತಾರೆ. 4 ಸಿಗ್ಬೇಕಲ್ಲ. M.Com ಕರೆಕ್ಟ್ ಆಗಿ M.Com ಇನ್ನೊಬ್ಬ ಬರ್ಬೇಕಲ್ಲ. ಹೌದು. ಒಂದ್ ಯಾವ್ದೋ ಜಾತಕ ಬಂದಿದೆ, ಬರ್ಲಿ ತಗೊಳ್ಳಿ, ಮಾಡ್ಕೊಳ್ಳಿ. ಅದೇ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಮೂಲ ನಕ್ಷತ್ರ ಧನುರಾಶಿ, ಅವ್ರ ರಾಶಿ ನಕ್ಷತ್ರ ಆಗುತ್ತಲ್ಲ? 100% ಆಗತ್ತೆ. ಏನು ತಲೆ ಕೆಡಿಸ್ಕೊಳಂಗಿಲ್ಲ. ದಶಾ ಚೆನ್ನಾಗಿದೆ, ಬಿಟ್ಟು ಹೋಗೋ ದಶಾ ಇಲ್ಲ ಇವ್ರದ್ರಲ್ಲಿ ಮಾತ್ರ ನೋಡ್ಕೊಂಡು ಹೇಳೋದು ನಾನು, ಅವ್ರದ್ರಲ್ಲ. ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಶನಿಯಲ್ಲಿ ಮಾತುಕತೆಯಿಂದ 5 ಮತ್ತೆ 9 ಖಂಡಿತ ಸಕ್ಸಸ್ ಆಗುತ್ತೆ. ಮ್ಯಾಕ್ಸಿಮಮ್ ಪೀರಿಯಡ್ ಗುರುದಶ 2025 ಮೇ ಒಳಗಡೆ ಮದುವೆ ಯೋಗ ಇದೆ. 25 ಮೇ ಮಿಸ್ ಆದ್ರೆ ಅಲ್ಲಿಂದ 6 ತಿಂಗಳಲ್ಲಿ ಖಂಡಿತ ಮದುವೆ ಆಗ್ಬಿಡುತ್ತೆ. ಯಾಕಂದ್ರೆ ಬುಧ ದಶೆಯಲ್ಲಿರ್ತಕ್ಕಂಥ ಒಂದು ವಿಚಾರದಲ್ಲಿ 11, 9, 7 ಕಾಂಬಿನೇಷನ್ ಇದೆ. ಸಕ್ಸಸ್ ಆಗೇ ಆಗುತ್ತೆ. ನಿಧಾನ ಆದ್ರೂ ಕೂಡ ಜಾತಕ ಪ್ರಧಾನವಾಗಿದೆ. ಆದ್ರೆ ಒನ್ ಸೈಡೆಡ್ ಸ್ಟೋರಿ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ನಿಮ್ಗೆಲ್ಲರಿಗೂ, ತಗೊಂಬರೋ ಜಾತಕಗಳು ಸರಿ ಇಲ್ಲ ಅಂದ್ರೆ ಚಿಪ್ಪೆ. ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ, ವೈವಾಹಿಕ ಜೀವನ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇವತ್ತಿರೋ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಂಪೌಂಡರ್ಗಳು ನಾನು ಯಾರನ್ನೂ ಜ್ಯೋತಿಷ್ಯ ಅಂತ ಹೇಳಲ್ಲ. ಎಲ್ಲಿವರೆಗೂ ಅವರು ರಾಹು 7ನೇ ಮನೇಲಿದ್ದಾನೆ, ಕೇತು 8ನೇ ಮನೇಲಿದ್ದಾನೆ, ದಶಾ ಭುಕ್ತಿ ನೋಡ್ದಲೆ ಹೇಳೋರೆಲ್ಲ 99 ಅಲ್ಲ 100/100% ಕಾಂಪೌಂಡರ್ಗಳು. ಅವ್ರ ಹತ್ರ ಹೋಗಿ 100 ರೂಪಾಯಿಗೆ ನಿಮ್ಮ ಜೀವನನೇ ಮಾರ್ಕತೀರಾ. ಯಾಕಂದ್ರೆ ನಮ್ದು ಕಾಸ್ಟ್ಲಿ ಕ್ಲಾಸಿಗೆ ಕಲೀಲಿ ಅಂತಂದ್ರೆ ಕಷ್ಟ. 100 ರೂಪಾಯಿಗೆ 150 ರೂಪಾಯಿಗೆ ಹೇಳ್ತಾರೆ, ತಲೆಗೆ ನೆಗೆಟಿವ್ ತುಂಬ ಕಳಿಸ್ತಾರೆ ನಿಮಗೆ. ನಿಮ್ಮ ಮಗಳು ಓಡೋಗ್ತಾರೆ, ನಿನ್ನ ಮಗಳು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ. ಚೆನ್ನಾಗಿರೋ ಕಾಂಬಿನೇಷನ್. ಮತ್ತೆ ಮ್ಯಾಚ್ ಮೇಕಿಂಗ್ ಮಾಡ್ರಿ ಅಂದ್ರೆ ಪಾಯಿಂಟ್ಸ್ ಜಾಸ್ತಿ ಬಂದು ಚೆನ್ನಾಗಿತ್ತು ಅಂದ್ರೆ, ಕುಂಡಲಿಯಲ್ಲಿ ನಿಮ್ದು ಪಂಚಾಂಗ ತಗೊಂಡ್ರೆ ಪಾಯಿಂಟ್ಸ್ ಬಂದ್ಬಿಡುತ್ತೆ 25-30. ಚೆನ್ನಾಗಿದ್ರೆ ಇವ್ರಿಗೆ ಹೆದರಿಕೆ. ಚೆನ್ನಾಗಿದೆ ಅಂತ ಕೊಟ್ರೆ ನಾಳೆ ನನ್ ಬುಡಕ್ಕೆ ಬಂದ್ರೆ 100/100% ಇವತ್ತಿನ ದಿವಸ ಎಲ್ಲಾ ಕಾಂಪೌಂಡ್ರು ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನೀವು 10 ಕಡೆ ಎಲ್ಲ 100 ಕಡೆ ಹೋಗಿ. ಯಾಕಂದ್ರೆ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ, ನನ್ ಬುಡಕ್ಕೆ ಬರ್ತಾರೆ ನಾಳೆ ಅಂತ. ಬಂದ್ರ ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ಹೇಳ್ಬಿಡೋಣ. ಯಾಕಂದ್ರೆ ಯಾವ್ದೋ ಒಂದು ಗ್ರಹ ಸಿಗುತ್ತೆ. 7ನೇ ಮನೇಲಿ ಕುಜ ಸಿಕ್ಕರೆ ಕುಜ ಹೇಳ್ತೀನಿ, ಲಗ್ನದಲ್ಲಿ ರಾಹು ಸಿಕ್ಕರೆ ರಾಹು ಹೇಳ್ತೀನಿ, 7ರಲ್ಲಿ ಕೇತು ಸಿಕ್ಕರೆ ಸಿಗುತ್ತೆ ಹೇಳ್ತೀನಿ. 8 ವರ್ಷದಿಂದ ಈ ಮಾತು ಹೇಳ್ತಾ ಇದ್ದೀನಿ. ಇದು ಒಬ್ರಾದ್ರೂ ಕಾಂಪೌಂಡರ್ಗಳು ನಮ್ಮ ಚಾನೆಲ್ಗೆ ಫೋನ್ ಮಾಡಿ ಚಾಲೆಂಜ್ ಮಾಡ್ಲಿ ನೋಡೋಣ. ನನಗೆ ಅವರ ಮೆಥಡ್ ಅಲ್ಲಿ ನಾನು ಹೇಳ್ತಾ ಇರೋದು, ಅವರ ಮೆಥಡ್ ಅಲ್ಲಿ ಚಾಲೆಂಜ್ ಮಾಡ್ಲಿ. ಇಷ್ಟು ಪಾಯಿಂಟ್ಸ್ ಬಂದ್ರೆ ಇದು ಗ್ಯಾರಂಟಿ. ಇಲ್ಲ ಆಗಿಲ್ಲ. 32, 33 ಬಂದಿರೋರು ಡಿವೋರ್ಸ್ಗೆ ಹೋಗಿದ್ದಾರೆ. ಏನೋ ಯಾರೂ ಸಿಗ್ದಲೆ 12, 13 ಮಾಡ್ಕೊಂಡಿರೋರು ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಫ್ಲಾಪ್ ಸ್ಟೋರಿಗಳನ್ನ ಹೇಳ್ಕೊಂಡು ಕುತ್ಕೊಂಡಿದ್ದಾರೆ, ವೇಷ ಹಾಕೊಂಡು ಕುತ್ಕೊಂಡಿದ್ದಾರೆ. ಬೆಳಿಗ್ಗೆ ಹೊತ್ತು ಟಿವಿಲಿ ಬರೋರು ವೇಷ ಹಾಕೊಂಡು ಶಾಶ್ವತ ಪರಿಹಾರ ಅಂತ ತೋರಿಸ್ತಾರೆ. ಪರಿಹಾರ ಇಲ್ಲ ಜ್ಯೋತಿಷದಲ್ಲಿ, ಪರಿಹಾರ ಜ್ಯೋತಿಷದಲ್ಲಿ ಇಲ್ಲ. 100/100% ಹೇಳ್ತಾ ಇದೀನಿ, ಪರಿಹಾರ ಇಲ್ಲ. ಪರಿಹಾರ ಇದ್ದಿದ್ರೆ ಬೇಕಾದಷ್ಟು ಜನ 40 ವರ್ಷ ಆಗಿದೆ ರೀ, ಇನ್ನೂ ಮದುವೆ ಆಗಿಲ್ಲ. 45 ಆಗಿದೆ, ಮಕ್ಕಳಾಗಿಲ್ಲ. ಏನ್ ಪರಿಹಾರ ಕೊಡ್ತೀರಿ ನೀವು? ಅವ್ರೇನು ಹೋಗಿಲ್ಲ ಅಂತಲ್ಲ, ಸರಿಯಾಗಿರೋ ಕಡೆ ಹೋಗೋಕೇನೋ ಒಬ್ರೊಬ್ರ ಹತ್ರ ಏನೋ ಅವ್ರ ಹತ್ರ ಏನೋ ಇದಿದ್ಯಾ, ಶಕ್ತಿ ಇದೆಯಾ? ಜಾತಕದಲ್ಲಿ ಇಲ್ಲ ಅಂದ್ರೆ ಇಲ್ಲ, ಇದೆ ಅಂದ್ರೆ ಇದೆ. ಜ್ಯೋತಿಷ್ಯ ಅಂದ್ರೆ ಟೈಮ್ ಲೈನ್ಸ್.
ಅಸ್ಟ್ರಾಲಜಿ ಇಸ್ ಟೈಮ್ ಲೈನ್ಸ್, ಅಸ್ಟ್ರಾಲಜಿ ಇಸ್ ಟೈಮ್. ಆ ಟೈಮಲ್ಲಿ ಗುಡ್ ಟೈಮ್, ಬ್ಯಾಡ್ ಟೈಮ್, ಇಷ್ಟೇ ವೀಕ್ಷಕರು ತಿಳ್ಕೊಬೇಕಾಗಿರೋದು. ಇದು ಬಿಟ್ಟು ಏನಾರು ಜಾಸ್ತಿ ನೀವು ಹೋದ್ರೆ ಟೋಪಿ ಹಾಕಿಸ್ಕೊತೀರಾ, ಕೈಗೆ ಚಿಪ್ಪು ಗ್ಯಾರಂಟಿ. ಯಾವ ದೋಷನೂ ಇಲ್ಲ ಜ್ಯೋತಿಷದಲ್ಲಿ. ಯಾರಾದ್ರೂ ನನಗೆ ಫೋನ್ ಮಾಡಿ ಹೇಳ್ಬೋದು, ಕಾಲ್ ಫ್ರೀಯಾಗಿ ಸಿಕ್ಕಿದೆ, ಎಲ್ಲ ಕಾಂಪೌಂಡ್ರು ಚಾಲೆಂಜ್ ಮಾಡ್ತೀನಿ, ಎಷ್ಟು ಬೇಕಾದ್ರೆ ನೀವು ಜಾತಕಗಳು ತೋರಿಸಿ, ಇಂಥವ್ರ ದೋಷ ಇದೆ ಅಂತ ಹೇಳ್ಬಿಡ್ಲಿ, ಕುಜ ದೋಷ ಹಂಗ್ ಮಾಡ್ಬಿಡುತ್ತೆ ಹಿಂಗ್ ಮಾಡ್ಬಿಡುತ್ತೆ ಅಂತ ಹೇಳಿ ಚಾಲೆಂಜ್ ಮಾಡ್ಕೊಂಡ್ ಬರ್ತೀನಿ. ಅದು 60,000 ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಡಾಕ್ಟರೇಟ್ಗಳು ಕೊಟ್ಟಿದ್ದೀನಿ, 900 ಜನಕ್ಕೆ ಡಾಕ್ಟರೇಟ್ ಕೊಟ್ಟಿದ್ದೀನಿ. ಹೈಯರ್ ಕ್ಲಾಸ್ ಅಂತ ಹೇಳ್ಬಿಟ್ಟು 8,000 ಜನಕ್ಕೆ ಕಲ್ಸ್ಕೊಟ್ಟಿದ್ದೀನಿ. ಜ್ಯೋತಿಷ್ಯದಲ್ಲಿ ಹಣೆ ಬರಹ ತಿಳ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ, ಅಷ್ಟೇ. ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದ್ರೆ ಬಾಯಿನ ತೆಪ್ಪಗೆ ಮುಚ್ಕೊಂಡಿರ್ಬೇಕು ಅಷ್ಟೇ. ಮದುವೆ ಮಾಡ್ಕೊಂಡು ಹಂಗಿದೆ ಹಿಂಗಿದೆ ಕಿರಿಕಿರಿ ಇದೆ, ಇವತ್ತು ಸರ್ ಹೋಗ್ತಾ ನನ್ನ ಗಂಡ ನಾಳೆ ಸರ್ ಹೋಗ್ತಾನ, ಇಲ್ಲ, ನಿಮ್ಮ ಜಾತಕದಲ್ಲೂ ತೋರಿಸ್ತಾ ಇರುತ್ತೆ, ಅವ್ರ ಜಾತಕದಲ್ಲೂ ತೋರಿಸ್ತಾ ಇರುತ್ತೆ. ಜಸ್ಟ್ ಶಡಪ್ ಅನ್ನೋದೇ ರೆಮಿಡಿ. ಅರ್ಥ ಆಯ್ತಲ್ಲ? ರಾಹು ದೋಷ ಇದೆ 7ನೇ ಮೇಲೆ, ಅದಕ್ಕೆ ನಿಮ್ ಗಂಡ ಹಂಗ ಆಡ್ತಾನೆ. ಕೇತು ಇದೆ, ಈಗ ನಿಮಗೆ ಚಂದ್ರ ಬೇರೆ, ಈಗ ಅದು ಬೇರೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ನಿಮ್ದೇನಾದ್ರು ಕುಂಭರಾಶಿ ಆಗ್ಬಿಟ್ಟು ಮೀನರಾಶಿ ಆಗ್ಬಿಟ್ರೆ, ಮಕರ ರಾಶಿ ಆಗ್ಬಿಟ್ರೆ ಸಿಕ್ತು ಇನ್ನೊಂದು ಚಾನ್ಸ್ 7.5 ಹೇಳಕ್ ನಿಮ್ಗೆಲ್ಲ. ನನಗೆ ಈಗ 7.5 ಇದೆ, ಅದಕ್ಕೆ ಎಲ್ಲ ಪ್ರಾಬ್ಲಮ್. ದಶಾ ನೋಡ್ರಯ್ಯ, ಪ್ರಾಬ್ಲಮ್ ಕೊಡೋದೇ ಲೈಫಲ್ಲಿ ದಶ. ಯಾವ ಜ್ಯೋತಿಷ್ಯ ದಶಾ ಮಾತಾಡಲ್ವೋ ಕಳ್ಳ ಜ್ಯೋತಿಷ್ಯ. ಬರ್ದಿಟ್ಕೊಳ್ಳಿ, ಕಳ್ಳ ಜ್ಯೋತಿಷ್ಯ, ಫಾಲ್ಸ್. ವಿತೌಟ್ ಅನಲೈಸಿಂಗ್ ದಿ ಪೇಷಂಟ್. ಸುಮ್ಮನೆ ಬಂದವರಿಗೆಲ್ಲ ನಿನಗೆ ಕ್ಯಾನ್ಸರ್ ಇದೆ, ನಿನಗೆ ಲಿವರ್ ಹೊಟ್ಟೋಗಿದೆ ಅಂತ ಹೇಳೋರೆಲ್ಲ ಕಾಂಪೌಂಡ್ರು ಅಂತ ಕರಿತೀವಲ್ಲ ಮೆಡಿಕಲ್ ಫೀಲ್ಡ್ ಅಲ್ಲಿ. ಟೆಸ್ಟ್ ಮಾಡಬೇಕು, ರಿಪೋರ್ಟ್ ತರಬೇಕು, ಎಲ್ಲಿದೆ, ಯಾವ ವಿಚಾರದಲ್ಲಿ, ಯಾವ ಏರಿಯಾದಲ್ಲಿ ಅವನಿಗೆ ಪ್ರಾಬ್ಲಮ್ ಇದೆ, ಆ ಏರಿಯಾನ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಬಂದವರಿಗೆಲ್ಲ ನಿಮಗೆ ಬ್ರೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅವ್ನ ಬ್ರೈನ್ ಅಲ್ಲ ಸರ್, ಇಲ್ಲಿ ಲಿವರ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಅವ್ನಿಗೆ ಯಾವ್ದೋ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ, ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮ್ದು ಕಿಡ್ನಿ ಪ್ರಾಬ್ಲಮ್ ಇದೆ, ಅದಕ್ಕೆ ಹಿಂಗೆ ಅಂತ. ಹಿಂಗೆ ಜ್ಯೋತಿಷ್ಯದ ಬರೋದು. ಯಾವ ವಿಚಾರಕ್ಕೆ ಹೋಗ್ಬೇಕು, ವಿ ಹ್ಯಾವ್ ಟು ಫೈನಲೈಸ್ ಆನ್ ಇಟ್ ಅಂಡ್ ಟೇಕ್ ಇಟ್. ಕರೆ ತಗೊಳ್ಳೋಣ ಇನ್ನೊಂದು. ನಮಸ್ಕಾರ. ಹಲೋ ಸರ್, ನಮಸ್ತೆ. ಹೇಳಿ. ಮಂಗಳೂರಿಂದ ಮಾತಾಡ್ತಿರೋದು ಸರ್. ಹೇಳಿ, ಮಾತಾಡಿ, ಪರವಾಗಿಲ್ಲ. ಸರ್, ಮದುವಾಗಿ ನನಗೆ 11 ವರ್ಷ ಆಯ್ತು ಸರ್. ಒಬ್ಳು ಮಗಳಿದ್ದಾಳೆ, ಈಗ ಮದುವೆಯಾಗಿ 11 ವರ್ಷ ಆಯ್ತು. 2ನೇದ್ದು ನಮಗೆ ಸಂತಾನ ಆಗ್ತಾ ಇಲ್ಲ. ಎಂತ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಸರ್. ಅಂದ್ರೆ IUI ಎಲ್ಲ ಟ್ರೀಟ್ಮೆಂಟ್ ಆಯ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಇದಕ್ಕೆ. ಸರಿ ಸರ್. 1 to 240 ಒಂದು ನಂಬರ್ ಹೇಳಿ. 74 ಚೈಲ್ಡ್ ಬರ್ತ್ ಹಾಕಿದ್ದೀನಿ. 5ನೇ ಮನೆ ಗುರು ತೋರಿಸುತ್ತೆ. 9ನೇ ಮನೆನೂ ನೋಡ್ತೀನಿ, ಯಾಕಂದ್ರೆ ಎರಡನೇ ಮಗುಗೆ 7ನೇ ಮನೆ ನೋಡ್ತೀನಿ. 2ರಲ್ಲೂ ಗುರು ಬಂದಿದೆ. 2ರಲ್ಲೂ ನಮಗೆ ಸಿಂಪಲ್ ಆಗಿ ಗುರುನೇ ನಮಗೆ ಆನ್ಸರ್ ಕೊಡ್ತಾನೆ. ಚೈಲ್ಡ್ ಬರ್ತ್ ಅಲ್ಲಿ ಗುರುವಿನ ಒಂದು ಕಾಂಬಿನೇಷನ್ ಅಲ್ಲಿ ಚೈಲ್ಡ್ ಬರ್ತ್ ಅಲ್ಲಿ 10 ಬಂತು ಅಂದ್ರೆ ಇಲ್ಲ ನೋಡಿ. 10 ರೆಡ್ ಆಗಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಗುರು ನಾನು ಕೊಡಲ್ಲ ಅಂತ ಹಾಕ್ಬಿಟ್ಟಿದ್ದಾನೆ. ಇದು ದೈವ ನಿರ್ಣಯ. ತುಂಬಾನೇ ಕಷ್ಟ. ಯಾವ್ದಾದ್ರು ಗ್ರಹ 2ನೇ ಮನೆ ಇದೆಯಾ ಅಂತ ನೋಡ್ತೀನಿ, ಇಲ್ಲ, ಎಲ್ಲೂ ಇಲ್ಲ, ಇಲ್ಲೆಲ್ಲೂ. ಇನ್ನು 5ನೇ ಮನೆ ನೋಡ್ತೀನಿ, 5ನೇ ಮನೆ ಎಲ್ಲೂ ಇಲ್ಲ. ಇನ್ನು 9ನೇ ಮನೆಯಲ್ಲಿ ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಅದರಲ್ಲೂ ಮಂಗಳಂಗ ಪವರ್ ಇಲ್ಲ, ಗುರು ಒಂದೇ ಒಂದು ಪವರು. ಆ ಒಂದೇ ಒಂದು ಪವರು ಎಲ್ಲಿ ಬಂದಿದೆ ಅಂತಂದ್ರೆ ಸೂರ್ಯನ ವಿಚಾರದಲ್ಲಿ ಬಂದಿದೆ. ಅದು ರೆಟ್ರೋಗ್ರೇಡ್ ಆಗಿದೆ. ಮಕ್ಕಳಾಗೋದು ತುಂಬಾನೇ ಕಷ್ಟ. ಮಂತ್ರ ಪಠನೆ ಒಂದು ಟ್ರೈ ಮಾಡಿ. ಇದು ಹೈಯೆಸ್ಟ್. ನಾನು ಹೇಳ್ತಾನಲ್ಲ, ದೇರ್ ಇಸ್ ನೋ ರೆಮಿಡಿ ಅಂತ. ಒಂದೇ ಒಂದು ರೆಮಿಡಿ, 1,00,000 ಜಪ ಮಾಡಿ. ಓಂ ಹ್ರೀಂ ಗಂ ಗಣಪತೇಯಂ ಮತ್ಕುಲೆ ಪುತ್ರಂ ದೇಹಿ ದೇಹಿ ನಮಃ. 1,00,000 2,00,000 ಅದೊಂದೇ ಲಾಸ್ಟ್ ರೆಸಾರ್ಟ್. ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಒಂದು ಮಗು ಆಗಿದೆ ಅಂತಾರೆ, ಇನ್ನೊಂದು ಮಗು ಆಗ್ತಲ್ಲ ಅಂದ್ರೆ ಅದೇ ಒಂದು ದಶ ಚೇಂಜ್ ಆಗ್ಬಿಟ್ಟಿರುತ್ತೆ. ಅಲ್ಲಿ ಒಂದು ದಶದಲ್ಲಿ ಯೋಗ ಇರುತ್ತೆ, ಇನ್ನೊಂದು ದಶದಲ್ಲಿ ಯೋಗ ಇರಲ್ಲ. ಯಾಕೆ ಅಂತ ಕಾಂಪೌಂಡರ್ ಕೇಳಿ, ದೋಷ ಬಂದ್ಬಿಟ್ಟಿರುತ್ತೆ ಅಷ್ಟೊಳಗಡೆ. ದಶ ಮೇಲೆ ನಿರ್ಣಯ ಆಗುತ್ತೆ. ಮದುವೆ ಆಗಬೇಕು ದಶ, ಮಕ್ಕಳಾಗಬೇಕು ದಶ, ಕೆಲ್ಸಕ್ಕೆ ಹೋಗ್ಬೇಕು ದಶ, ಮನೆ ಕಟ್ಟಬೇಕು ದಶ. 15,000 ಕೊಟ್ಟು ನಮ್ಮ ಕ್ಲಾಸಸ್ನ ಸೇರ್ಕೊಳ್ಳಿ.
ಎಲ್ಲೂ ನೀವು ₹1 ಎಲ್ಲೂ ಕೂಡ ಖರ್ಚು ಮಾಡಂಗೂ ಇಲ್ಲ. ನಿಮ್ಮ ಜೀವನ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ, ಎಲ್ಲರದು ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ. ಕುಟುಂಬ ಸಮೇತ ಕಲೀರಿ ಒಂದೇ ಫೀಸಲ್ಲಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ನಾನು ಅರಿಯಂತ್ ಉಪಾಧ್ಯಾಯ ಅಂತೇಳಿ ಬೆಳಗಾಂ ಡಿಸ್ಟಿಕ್ ಕಾಗವಾಡ ತಾಲೂಕು ಉಗಾರ್ನಿಂದ ಬಂದಿದ್ದೀನಿ. ನಕ್ಷತ್ರ ನಾಡು ಕಲಿತು ನನಗೆ ಬಹಳ ಆನಂದವಾಗಿದೆ. ಯಾಕಂದರೆ ಗುರುಜಿ ಹೇಳೋದೆಲ್ಲ ನಮಗೆ ತಿಳಿಯುವ ಹಾಗೆ ಹೇಳ್ತಾರೆ. ಅದೇ ರೀತಿ ಎಲ್ಲರೂ ಕಲಿಬೇಕಂತೇಳಿ ನಮ್ದು ಆಸೆ ಇದೆ. ಗುರೂಜಿಯವರು ಮಕ್ಕಳಿಗೆ ಹೇಗೆ ಸ್ಕೂಲದಲ್ಲಿ ಹೇಳ್ತಾರೆ ಪಾಠ, ಆ ಥರನೇ ಹೇಳ್ತಾ ಇದ್ದಾರೆ. ಆದ್ರಿಂದ ಎಲ್ಲರೂ ಕಲಿಬೇಕಂತ ನನ್ನ ಆಸೆ ಆಗಿದೆ. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.